ಚಿಕ್ಕಬಳ್ಳಾಪುರ ತಾಲೂಕು ಆವಲಗುರ್ಕಿ ಗ್ರಾಮದ ಬಳಿ 112 ಅಡಿಗಳ ಆದಿಯೋಗಿ ಶಿವನ ವಿಗ್ರಹ ಇದೆ. ಈಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವ್ ಅವರು ನಿರ್ಮಾಣ ಮಾಡಿಸಿರುವ ಆದಿಯೋಗಿ ಸ್ಥಳ ಈಗ ರಾಜಧಾನಿ ಬೆಂಗಳೂರಿನ ಜನರ ಹಾಟ್ ಫೇವರೇಟ್ ಧಾರ್ಮಿಕ ತಾಣವಾಗಿದೆ. ಪ್ರತಿದಿನ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಸಾವಿರಾರು ಕಾರುಗಳಲ್ಲಿ ಜನ ಚಿಕ್ಕಬಳ್ಳಾಪುರದತ್ತ ಮುಖ ಮಾಡುತ್ತಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರ ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರೂ ಎತ್ತ ನೋಡಿದ್ರೂ ಶಿವಭಕ್ತರ ಕಾರುಗಳ ಕಾರುಬಾರು ಹೆಚ್ಚಾಗಿದೆ. ಸಹಜವಾಗಿಯೇ ರಸ್ತೆಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದೆ. ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ಗೆ ಹೋಗಿ ಬರಲು ರಾಷ್ಟ್ರೀಯ ಹೆದ್ದಾರಿ 44 ಚಿಕ್ಕಬಳ್ಳಾಪುರದ ಬೈಪಾಸ್ ರಸ್ತೆ ಇದೆ. ಆದರೂ ಗೂಗಲ್ ಮ್ಯಾಪ್ನಲ್ಲಿ ಚಿಕ್ಕಬಳ್ಳಾಪುರ ನಗರದ ಮೂಲಕವೇ ರಸ್ತೆ ಸಂಪರ್ಕ ತೋರಿಸುತ್ತಿದೆ. ಇದರಿಂದ ಕೆಲವರು ನಗರದೊಳಗೆ ಬಂದು ಈಶಾ ಫೌಂಡೇಶನ್ಗೆ ಹೋಗುತ್ತಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆ, ಎಂಜಿ ರಸ್ತೆ, ಮುಷ್ಟೂರು ರಸ್ತೆಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾರುಗಳ ಸಂಚಾರ ಹೆಚ್ಚಳವಾಗಿ ಅಕ್ಕಪಕ್ಕದ ನಿವಾಸಿಗಳು ಚಿಕ್ಕಬಳ್ಳಾಪುರದ ಬಳಿ ಈಶಾ ಫೌಂಡೇಶನ್ ಯಾಕಾದರೂ ಬಂತು ಎನ್ನುತ್ತಿದ್ದಾರೆ. ಆದಿಯೋಗಿ ಪ್ರತಿಮೆ ದರ್ಶನಕ್ಕೆ ಪ್ರತಿದಿನ ಸಾವಿರಾರು ಜನ ಆಗಮಿಸುತ್ತಿದ್ದು, ಈಶಾ ಫೌಂಡೇಶನ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ವಾಹನ ಸಂದಣಿಯಿಂದ ತುಂಬಿ ತುಳುಕುವಂತಾಗಿದೆ. ಇದರಿಂದ ಸ್ಥಳೀಯರು ಯಾಕಾದರೂ ಚಿಕ್ಕಬಳ್ಳಾಪುರದ ಬಳಿ ಈಶಾ ಫೌಂಡೇಶನ್ ಬಂತು ಎನ್ನುತ್ತಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮುಂಚೆ ಒಂದಷ್ಟು ವರ್ಷಗಳ ಕಾಲ ಈ ಪುಟ್ಟಪರ್ತಿಗೆ ಹೋಗುವಂಥ ಭಕ್ತರದು ಪ್ರವಾಸಿಗರ ಕಾರುಗಳು, ಬೈಕ್ಗಳು ಎಲ್ಲ ಬರ್ತಾ ಇದ್ವು. ಅದಾದಮೇಲೆ ಈಗ ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿನಲ್ಲಿ ಇಲ್ಲಿಂದ ಒಂದು 8 ಕಿಲೋಮೀಟರ್ ದೂರ ಒಂದು ಈಶಾ ಫೌಂಡೇಶನ್ ಅಂತ ಆಗಿದೆ. ಈ ಈಶಾ ಫೌಂಡೇಶನ್ ಆದಮೇಲೆ ಬೆಂಗಳೂರಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಕಾರುಗಳು ಮತ್ತು ಈ ಬೈಕರ್ಸ್ ಊರುಗಳಿಂದಾಗಿ ನಮ್ಮ ಚಿಕ್ಕಬಳ್ಳಾಪುರ ನಗರದ ಒಂದು ಬಿ ಬಿ ರಸ್ತೆ ಯಾವಾಗಲೂ ಗಿಜಿಗಿಡ್ತಾ ಇರ್ತದೆ. ಅದರಲ್ಲೂ ಸಾಯಂಕಾಲದ ವೇಳೆ ಈ ಸ್ಕೂಲ್ ವ್ಯಾನ್ಗಳು ಮತ್ತು ಈ ಪ್ರೈವೇಟ್ ವೆಹಿಕಲ್ಸು ಜೊತೆಗೆ ಇವ್ರ ಕಾರುಗಳು ಇವೆಲ್ಲ ತುಂಬಿಕೊಂಡು ನಮ್ಮ ನಗರದ ರಸ್ತೆನೇ ಸಾಲ್ದಂಗೆ ಆಗಿಬಿಟ್ಟಿದೆ. ಹೀಗಾಗಿ ಈ ಸಂಚಾರ ವ್ಯವಸ್ಥೆ ಸರಿಪಡಿಸೋಕ್ಕೆ ಈಶಾ ಫೌಂಡೇಶನ್ಗೆ ಹೋಗುವಂಥವ್ರಿಗೆ ಬೇರೆ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಮ್ಮ ಪೊಲೀಸರು ಕ್ರಮ ತಗೊಳ್ಬೇಕು ಅಂತ ಒತ್ತಾಯಿಸ್ತೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.